ಹಾಯ್ ಹಲೋ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್. ಇವತ್ತು ಯಾವುದ್ರ ಬಗ್ಗೆ ಮಾತಾಡೋಕೆ ಬಂದಿದ್ದೀನಿ ಅಂತ ಆಲ್ರೆಡಿ ನಿಮಗೆ ತಮ್ಲೈನ್ ನೋಡೇ ಗೊತ್ತಾಗಿರುತ್ತೆ. ಡ್ರೈ ಸ್ಕಿನ್ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಡ್ರೈ ಸ್ಕಿನ್ ಬಗ್ಗೆ ಯಾಕೆ ಮಾತಾಡಬೇಕು ಅಂತ ಅಂದ್ಕೊಂಡೆ ಅಂದರೆ, ನಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡೋಣ. ನನಗೆ ಗೊತ್ತಿರೋರ್ಗೂ ಗೊತ್ತಿರೋರು ಇರ್ತಾರೆ, ಗೊತ್ತಿಲ್ಲದೆ ಇರೋರು ಇರ್ತಾರೆ, ಹಾಗಾಗಿ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ. ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ಒಂದು ಲೈಕ್ ಕೊಡಿ. ವಿಡಿಯೋನ ಸ್ಕಿಪ್ ಮಾಡೋದಲ್ಲೇ ನೋಡಿ. ಸ್ಕಿಪ್ ಮಾಡಿದರೆ ಅರ್ಥ ಆಗಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡೋದಲ್ಲೇ ನೋಡಿ. ಫ್ರೆಂಡ್ಸ್, ಏನಂದರೆ ತುಂಬ ಬಿಸಿಲು, ಅಂದರೆ ತುಂಬ ಬಿಸಿಲು ಸ್ಟಾರ್ಟ್ ಆಯಿತು. ಏಕೆಂದರೆ ಮಳೆಗಾಲ ಎಲ್ಲ ಮುಗೀತಲ್ಲ, ಈಗ ಬಿಸಿಲು ಸ್ಟಾರ್ಟ್ ಆಗುತ್ತೆ. ಬಿಸಿಲು ಮತ್ತು ಗಾಳಿ ಧೂಳು ಎಲ್ಲ ಸ್ಟಾರ್ಟ್ ಆದರೆ ಡ್ರೈ ಸ್ಕಿನ್ ಇರೋರಿಗೆ ಯಾವ ಥರ ಆಗುತ್ತೆ ಅಂದರೆ ಹಿಂಸೆ, ತುಂಬ ಹಿಂಸೆ ಅನ್ನಿಸ್ತಿರುತ್ತೆ. ಬಟ್ ಹೊರಗಡೆ ಹೋಗಲಿಲ್ಲ ಅಂದ್ರೂ ಸಖತ್ ಹಿಂಸೆ. ಮನೆ ಒಳಗಡೆ ಇದ್ದರೂ ಅಷ್ಟೇ. ಅದು ಡ್ರೈ ಸ್ಕಿನ್ ಇದ್ಬಿಟ್ರೆ ಬಿಸಿಲುಗಾಲದಲ್ಲಿ ಏನು ಮಾಡೋಗುತ್ತೆ, ಫುಲ್ಲು ಕ್ರ್ಯಾಕ್, ವೈಟ್ ಸ್ವಲ್ಪ ಏನಾಗುತ್ತೆ ಅಂದರೆ ಈ ಥರ ಸ್ವಲ್ಪ ಸ್ಕಿನ್ನ ಸ್ವಲ್ಪ ಈ ಥರ ಅಂತ ಇದು ಮಾಡಿದರೆ ಸಾಕು, ಜೋರಾಗಿ ಪ್ರೆಸ್ ಮಾಡಿಬಿಟ್ಟು ಹಿಂಗಂದರೆ ಸಾಕು, ಫುಲ್ ವೈಟು ಬರುತ್ತೆ. ಯಾಕೆ ಆ ಥರ ಬರುತ್ತೆ ಅಂತ ಅಂದರೆ ಫುಲ್ಲು ಡ್ರೈ ಸ್ಕಿನ್ ಇರೋರಿಗೆ ಮಾತ್ರ. ಮತ್ತು ಸ್ಕಿನ್ ಅಲರ್ಜಿನೂ ಏನಕ್ಕಾಗೋದು ಅಂತ ಅಂದರೆ, ಅವರಿಗೆ ಡ್ರೈ ಸ್ಕಿನ್ ಇರುತ್ತಲ್ಲ, 90% ಡ್ರೈ ಸ್ಕಿನ್ ಇದ್ದವ್ರಿಗೆ ಸ್ಕಿನ್ ಅಲರ್ಜಿ ಆಗೋದು. ಆಯಲ್ ಸ್ಕಿನ್ನವ್ರಿಗೆ ಯಾವುದೇ ಕಾರಣಕ್ಕೂ ಸ್ಕಿನ್ ಅಲರ್ಜಿ ಆಗೋಲ್ಲ. ಅದಕ್ಕೆ ಏನು ಮಾಡಬೇಕು ಅಂತ ಅಂದರೆ, ನಮಗೆ ಮನೆಯಲ್ಲಿ ಏನೇನು ಸಿಗುತ್ತೆ ಅದನ್ನೇ ಸ್ವಲ್ಪ ಉಪಯೋಗ ಮಾಡ್ಕೋಬೇಕು. ಡ್ರೈ ಸ್ಕಿನ್ ಆದಷ್ಟು ನಾವು ಈ ಬಿಸಿಲುಗಾಲದಲ್ಲಿ ಸ್ಕಿನ್ ಅಲರ್ಜಿ ಆಗದೆ ಇರೋಂಗೆ ನೋಡ್ಕೋಬೇಕು. ಅದಕ್ಕೆ ಫ್ರೆಂಡ್ಸ್, ಈ ವಿಡಿಯೋ ನನಗೆ ಎಷ್ಟು ಗೊತ್ತಿದೆ ಅಷ್ಟು ಸ್ಕಿನ್ ಕೇರ್ ಬಗ್ಗೆ ಹೇಳೋಣ ಅಂತ ಬಂದಿದ್ದೀನಿ. ಮುಖಕ್ಕೂ ಅಷ್ಟೇ, ಮುಖಕ್ಕೆ ನಾನು ಆಲ್ರೆಡಿ ಮನೆಯಲ್ಲೇ ಯೂಸ್ ಮಾಡೋದ್ರಿಂದ ನೋಡಿ ನನ್ನ ಮುಖದಲ್ಲಿ ಒಂದು ಪಿಂಪಲ್ಸ್ ಇಲ್ಲ. ಬನ್ನಿ ಫ್ರೆಂಡ್ಸ್, ನಾನು ಯಾವ ಥರ ಮನೆಯಲ್ಲಿ ಮುಖಕ್ಕೆ ಪ್ರಿಪೇರ್ ಮಾಡ್ತೀನಿ ಡ್ರೈ ಸ್ಕಿನ್ ಆಗಿರೋದ್ರಿಂದ ಅಂತ ಪೂರ್ತಿ ವಿಡಿಯೋ. ಫ್ರೆಂಡ್ಸ್, ಏನಂದರೆ ಈಗ ತುಂಬ ಚಳಿಗಾಲ ಸ್ಟಾರ್ಟ್ ಆಯ್ತಲ್ವ, ಚಳಿಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಮತ್ತು ಗಾಳಿ ಮತ್ತು ಬಿಸಿಲು ಅದೇ ತುಂಬ ಬಿಸಿಲಿರುತ್ತೆ. ಏನಂದರೆ ತುಂಬ ಧೂಳು ಅಷ್ಟೇ ಇರುತ್ತೆ. ಹೊರಗಡೆ ಎಲ್ಲೂ ಹೋಗೋಕ್ಕಾಗಲ್ಲ. ಹೊರಗಡೆ ಹೋಗಲಿ ಬಿಡಲಿ, ಮನೆ ಒಳಗಡೆ ಇದ್ದರೂ ಅಷ್ಟೇ ತುಂಬ ತುಟಿ ಎಲ್ಲ ಹೊಡೆಯೋದು, ಮತ್ತು ತುಟಿ ತುಂಬ ಅಂದರೆ ತುಂಬ ಈ ಥರ ಫುಲ್ಲು ಫ್ರೆಂಡ್ಸ್, ಏನಂದರೆ ಡ್ರೈ ಸ್ಕಿನ್ ಅವ್ರಿಗೆ ಯಾವ ಥರ ಪ್ರಾಬ್ಲಮ್ ಇರುತ್ತೆ ಅಂತ ಅಂದರೆ, ಎಲ್ಲೇ ಮೇಕಪ್ ಮಾಡಿಸಿದ್ರು ಅಷ್ಟೇ, ಮನೇಲಿ ಮೇಕಪ್ ಮಾಡ್ಕೊಂಡ್ರು ಅಷ್ಟೇ, ಮೇಕಪ್ ಅಡ್ಜಸ್ಟೇ ಆಗೋಲ್ಲ ಅವರಿಗೆ. ಯಾಕಪ್ಪ ಅಂದರೆ ತುಂಬ ಡ್ರೈ ಆಗಿರೋದ್ರಿಂದ ಅಡ್ಜಸ್ಟ್ ಆಗೋಲ್ಲ. ನಾವು ಅವಾಗ ಏನು ಮಾಡಬೇಕು, ಮನೆಯಲ್ಲೇ ಯಾವ ಥರ ಪ್ರಿಪೇರ್ ಮಾಡ್ಕೋಬೇಕು ಪ್ರತಿಯೊಂದು ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ಮನೆಯಲ್ಲೇ ಯಾವ ಥರ ನಂದು ಫುಲ್ಲು ಡ್ರೈ ಅಂದರೆ ಫುಲ್ಲು ಡ್ರೈ. ನಾನೇನು ಮಾಡ್ತೀನಿ ಅಂದರೆ, ನೈಟ್ ಹೊತ್ತು ಮಲಗಬೇಕಾದ್ರೆ, ಊಟ ಎಲ್ಲ ಮಲಗಬೇಕಾದ್ರೆ ಹಾಲಿನ ಕೆನೆ ಮತ್ತು ಸ್ವಲ್ಪ ಇದು ಅರಿಶಿನ ಅಂಗಡಿದೇನಲ್ಲ, ಅರಿಶಿನ ನಾನು ಮನೆಯಲ್ಲೇ ಸ್ವಲ್ಪ ಒಂದು ಗಿಡ ಹಾಕೊಂಡಿದ್ದೆ, ಪಾಟಲ್ಲಿ ತುಂಬ ಚೆನ್ನಾಗಿ ಬಂದಿತ್ತು ಅರಿಶಿನ. ಹಾಗಾಗಿ ಅದನ್ನೇ ನೀಟಾಗಿ ಕ್ಲೀನ್ ಮಾಡಿ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ನೀಟಾಗಿ ಒಣಗಿಸೋದು ಯಾವ ಥರ ಅಂತ ಅಂದರೆ, ನೀಟಾಗಿ ಫಸ್ಟು ಕಟ್ ಮಾಡ್ಕೋಬೇಕು. ಹಸಿ ಇದ್ದಾಗಲೇ ಕಟ್ ಮಾಡಬೇಕು, ಏಕೆಂದರೆ ಒಣಗಿದಾಗ ಕಟ್ ಮಾಡೋಕ್ಕಾಗಲ್ಲ. ಈಗ ಕೊಬ್ಬರಿ ತುರಿತೀವಲ್ಲ ನೋಡಿ, ಅದರಲ್ಲಿ ತುರಿದ್ರೂ ನಡೆಯುತ್ತೆ, ಬೇಗ ಒಣಗುತ್ತೆ. ಬಿಸಿಲು ಟೈಮಲ್ಲಾದರೆ ತುಂಬ ಬೇಗ 2 ಡೇಸಲ್ಲೇ ಒಣಗಿಬಿಡುತ್ತೆ. ಅದನ್ನು ಮಿಕ್ಸಿಲಿ ನೀಟಾಗಿ ಪುಡಿ ಮಾಡಿ ಇಟ್ಕೋಬೋದು. ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೋಬೋದು. ಮನೆಯಲ್ಲೇ ಆ ಥರ ಮಾಡ್ಕೊಳ್ಳಿ. ಹೊರಗಡೆ ಇದೆಲ್ಲ ಕೆಮಿಕಲ್ಸ್ ಹಾಕಿರ್ತಾರೆ ಅರಿಶಿನ, ಹಾಗಾಗಿ ಮುಖಕ್ಕೆ ಅಪ್ಲೈ ಮಾಡಿದರೆ ಅದು ಸೆಟ್ ಆಗೋಲ್ಲ. ಒಬ್ಬೊಬ್ರಿಗೆ ಸೆಟ್ ಆಗುತ್ತೆ, ಒಬ್ಬೊಬ್ರಿಗೆ ಸೆಟ್ ಆಗೋಲ್ಲ. ಮನೆಯಲ್ಲೇ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ, ಅದು ಎಲ್ಲರಿಗೂ ಸೆಟ್ ಆಗುತ್ತೆ. ಹಾಗಾಗಿ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಲಿನ ಕೆನೆ ಹಾಲು ಅಷ್ಟೇ ಮನೆಯಲ್ಲೇ ಡೈಲಿ ತಗೋತೀವಲ್ಲ, ಅದು ಸ್ವಲ್ಪ ನೀಟಾಗಿ ಸ್ವಲ್ಪ ಜಾಸ್ತಿ ಒಂದು 5 ನಿಮಿಷ ಜಾಸ್ತಿ ಕಾಯಿಸಿದ್ರೆ ಏನಾಗುತ್ತೆ, ನೀಟಾಗಿ ಕೆನೆ ಬರುತ್ತೆ, ಗಟ್ಟಿ ಬರುತ್ತೆ ಕೆನೆ. ಅದನ್ನು ಕೆನೆನ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ಒಂದು ಅರ್ಧ ಲೀಟ್ರ್ ಹಾಲು ತಗೊಂಡ್ರೆ ಸಾಕು. ಅರ್ಧ ಲೀಟ್ರು ತಗೊಂಡ್ರೆ ಡೈಲಿ ಅಪ್ಲೈ ಮಾಡ್ಬೋದು. ಬರೀ ಮುಖಗಲ್ವಾ ಡೈಲಿ ಅಪ್ಲೈ ಮಾಡೋಕ್ಕಾಗುತ್ತೆ. ಅದು ಕೆನೆ ಬರುತ್ತೆ ತುಂಬ. ಮನೆ ಹಾಲಿದ್ರೇ ತುಂಬ ಚೆನ್ನಾಗಿ ಕೆನೆ ಬರುತ್ತೆ. ಡೈರಿ ಹಾಲಾದರೆ ಕೆನೆ ಬರಲ್ಲ. 2 ದಿವಸಕ್ಕೊಂದ್ಸರಿ ಮಾಡಬೇಕಾಗುತ್ತೆ ನೀವು. ಕೆನೆ 2 ದಿವಸಕ್ಕೊಂದ್ಸರಿ ಸ್ಟೋರ್ ಮಾಡಿ ಇಟ್ಬಿಟ್ಟು ಕೆನೆ ತಕ್ಕೊಂಡು ನೀಟಾಗಿ ಗಟ್ಟಿ ಬರೋವರೆಗೂ ನೀಟಾಗಿ ಹಾಲು ಕಾಯಿಸಿ. ಗಟ್ಟಿ ಬಂದ್ರೇ ಏನಾಗುತ್ತೆ ಅಂದರೆ, ಜಿಡ್ಡಿನ ಅಂಶ ನೀಟಾಗಿ
ಕೂರುತ್ತೆ ಮುಖಕ್ಕೆ. ತೆಳುಗಿದ್ರೆ ಏನಾಗುತ್ತೆ ಅಂದರೆ ಮುಖಕ್ಕೆ ಸೆಟ್ ಆಗಲ್ಲ ಅರಿಶಿನ ಜೊತೆ. ಅದ್ರ ಜೊತೆ ಇನ್ನು ಅರಿಶಿನ ಮತ್ತು ಹಾಲಿನ ಜೊತೆ ಇನ್ನೊಂದು ಮೊಸರು, ಗಟ್ಟಿ ಮೊಸರು ಬರುತ್ತೆ ನೋಡಿ. ಮೊಸರಲ್ಲೂ ಅಷ್ಟೇ ಜಿಡ್ಡಿನ ಅಂಶ ಇರುತ್ತೆ, ಹಾಲಿನ ಅಷ್ಟೇ ಮೊಸರಲ್ಲೂ ಗಟ್ಟಿ ಮೊಸರು ಬರುತ್ತಲ್ಲ, ಅದನ್ನು ಅಪ್ಲೈ ಮಾಡಬೇಕು. ಅದನ್ನು ಅಷ್ಟೇ ಹಾಲಿನ ಮೊಸರು ಅರಿಶಿನ ನೀಟಾಗಿ ಪೇಸ್ಟು. ಯಾವ ಥರ ಅಂದರೆ ನಾವು ಕಂಪ್ನಿಗಳ್ದು ಕ್ರೀಮ್ ಎಲ್ಲ ಸಿಗುತ್ತೆ ನೋಡಿ, ಕ್ರೀಮ್ ಯಾವ ಥರ ಸಿಗುತ್ತೆ ಆ ಥರ ನೀಟಾಗಿ ಪೇಸ್ಟ್ ಮಾಡಿ ನೀಟಾಗಿ ಇಟ್ಕೋಬೇಕು. ಅದನ್ನು ನೀಟಾಗಿ ಇದು ಮಾಡಿಬಿಟ್ಟು ನೀಟಾಗಿ ಒಂದು ಕಡೆಯಿಂದ ನೀಟಾಗಿ ಮುಖಕ್ಕೆ ಅಪ್ಲೈ ಮಾಡ್ಕೊಂಡು ಸ್ಕಿನ್ನಿಗೆ ಅಪ್ಲೈ ಮಾಡ್ಕೊಂಡು ಈಗ ಫೇಶಿಯಲ್ ಥರ ಮುಖಕ್ಕೆ ಯಾವ ಥರ ಅಂದರೆ ಫೇಶಿಯಲ್ ಯಾವ ಥರ ಮಾಡ್ತಾರೆ ನೋಡಿ, ಈ ಪಾರ್ಲರ್ಗಳಿಗೆ ಹೋದಾಗೆಲ್ಲ ಫೇಶಿಯಲ್ ಮಾಡಿಸ್ಕೊಂಡೇ ಇರ್ತೀರಲ್ವ, ಆ ಥರ ನೀಟಾಗಿ 10 ಮಿನಿಟ್ಸು 10 ನಿಮಿಷ ನೀಟಾಗಿ ಅಪ್ಲೈ ಮಾಡ್ಕೊಬಂದರೆ ಅದು ನೀಟಾಗಿ ನಮಗೆ ಮುಖಕ್ಕೆ ಸೆಟ್ ಆಗುತ್ತೆ. 2 ತಿಂಗಳು ಆ ಥರ ಟ್ರೈ ಮಾಡೋ ಬದಲು 1 ತಿಂಗಳಲ್ಲೇ ನಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. 1 ತಿಂಗಳು ಕಂಟಿನ್ಯೂಸ್ ಆಗಿ ಮಾಡಲೇಬೇಕು. ಯಾಕೆ ಅಂದರೆ ನಾವು ಒಂದು ದಿವಸ ಮಾಡಿಬಿಟ್ಟು ವಾರ ಬಿಟ್ಟರೆ ಅದು ರಿಸಲ್ಟ್ ಗೊತ್ತಾಗಲ್ಲ. ಏನಪ್ಪ ಇವರು ಈ ಥರ ಹೇಳಿದರು, ನಮಗೆ ಏನು ರಿಸಲ್ಟೇ ಬರಲ್ಲ, ಸುಳ್ಳು ಹೇಳ್ತಾರೆ, ಆ ಥರ ಎಲ್ಲ ಅನಿಸ್ಬಿಡುತ್ತೆ ನಿಮ್ಗಳಿಗಾದರೂ ಅಷ್ಟೇ ನಮಗಾದರೂ ಅಷ್ಟೇ. ಯಾವುದೇ ಒಂದು ವಿಡಿಯೋ ನೋಡಿದರೂ ಅದು ನಮಗೆ ಉಪಯೋಗ ಆಗಬೇಕು. ಆ ಥರ ನಾವು ಅಷ್ಟೇ ಆ ಥರ ಹೇಳ್ಬೇಕು. ಬಟ್ ನೀವು ಆ ಥರ ನಡ್ಕೋಬೇಕು. 1 ತಿಂಗಳು ಕಂಟಿನ್ಯೂಸ್ ಆಗಿ ಆ ಥರ ಮಾಡಿ ನಿಮಗೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ನೆಕ್ಸ್ಟ್ ಏನಂದರೆ ಅಪ್ಲೈ ಮಾಡಿ ಆಯಿತು ಅಲ್ವಾ, ನೀಟಾಗಿ ಅಪ್ಲೈ ಮಾಡಿದ್ರಿ ನೈಟ್ ಹೊತ್ತು ಮತ್ತು ಬೆಳಗ್ಗೆಗೆ ಬಿಸಿನೀರಲ್ಲಿ ವಾಶ್ ಮಾಡಬಾರ್ದು. ನೀಟಾಗಿ ಉಗುರು ಬೆಚ್ಚಗಿದ್ರೂ ಓಕೆ, ಇಲ್ಲ ಫುಲ್ ತಣ್ಣಗಿರುತ್ತೆ ನೋಡಿ ನೀರು, ಆ ಥರ ಇದ್ರೂ ಓಕೆ. ತಣ್ಣೀರಲ್ಲೇ ಮುಖ ವಾಶ್ ಮಾಡಿ, ಮತ್ತು ನೀವು ಸೋಪು ನಿಮಗೆ ಯಾವ್ದು ಅಡ್ಜಸ್ಟ್ ಆಗಿರುತ್ತೆ ಅದೇ ಸೋಪಲ್ಲೇ ವಾಶ್ ಮಾಡಿದರೂ ಆಗುತ್ತೆ. ಸೋಪ್ ಅಂದರೆ ಫುಲ್ ಸೋಪ್ ಹಾಕಬಾರ್ದು, ಸ್ವಲ್ಪ ಲೈಟಾಗಿ ಸೋಪ್ ಹಾಕೊಂಡು ವಾಶ್ ಮಾಡ್ಕೊಳ್ಳಿ. ಮತ್ತು ಮುಖ ಮುಖ ಎಲ್ಲ ವಾಶ್ ಆಯಿತು ನೀಟಾಗಿ. ಆಮೇಲೆ ನೆಕ್ಸ್ಟು ಬಟ್ಟೆ ಫುಲ್ಲು ರಫ್ ಆಗಿರೋ ಬಟ್ಟೆ ತಗೊಂಡು ಮುಖ ರಫ್ ಹಿಂಗೆಲ್ಲ ಅನ್ಕೋಬಾರ್ದು. ನೀಟಾಗಿ ಸ್ಮೂತಾಗಿ ಒರೆಸ್ಬೇಕು. ನೀಟಾಗಿ ಮುಖ ಫುಲ್ಲು ಜಿಡ್ಡೆಲ್ಲ ಅಂದರೆ ಏರಿಗೆಲ್ಲ ಸ್ವಲ್ಪ ಜಿಡ್ಡಿನ ಅಂಶ ಆಗಿರುತ್ತೆ. ನೀಟಾಗಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡ್ಕೊಂಡಾದ್ಮೇಲೆ ಏನು ಮಾಡಬೇಕು ಅಂದರೆ ಕ್ರೀಮ್ ಹಚ್ಚಬೇಕು ಅಂತ ಕೇಳ್ತೀರಲ್ವ, ಕ್ರೀಮ್ ಹಚ್ಬೇಕಾ ಬೇಡವಾ ಅನ್ನೋ ಡೌಟಲ್ಲೂ ಇರ್ತೀರ ನೀವುಗಳನ್ನು. ಆ ಡೌಟ್ ಏನು ಬೇಡ, ನಿಮಗೆ ಯಾವುದು ಕ್ರೀಮ್ ಡೈಲಿ ನಿಮ್ಮ ಮುಖಕ್ಕೆ ಯಾವುದು ಸೆಟ್ ಆಗಿರುತ್ತೆ ಆ ಕ್ರೀಮ್ ಹಚ್ಚಿದ್ರೆ ಏನಾಗುತ್ತೆ ಅಂತ ಅಂದರೆ ಆವಾಗಲೇ ನಿಮಗೆ ಒಂದು ವಾರಕ್ಕೆಲ್ಲ 10 ದಿವಸಕ್ಕೆಲ್ಲ ನಿಮಗೆ ಗೊತ್ತಾಗ್ಬಿಡುತ್ತೆ ನನ್ನ ಮುಖ ಯಾವ ಥರ ಅಂದರೆ ರಿಸಲ್ಟ್ ಬರ್ತಾ ಇದೆಯೋ ಇಲ್ವೋ ಅನ್ನೋದೆಲ್ಲ ಗೊತ್ತಾಗುತ್ತೆ. ಅದಕ್ಕೇ ಅದನ್ನು ಕಂಟಿನ್ಯೂಸ್ ಆಗಿ ಹಚ್ಚಿ ಅಂತ. ಯಾವುದೇ ಯೂಸ್ ಮಾಡೋದಾದ್ರೂ ಅಷ್ಟೇ ನಾವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದರೆ ನಮಗೆ ರಿಸಲ್ಟ್ ಗೊತ್ತಾಗೋದು, ಇಲ್ಲಾಂದರೆ ರಿಸಲ್ಟ್ ಗೊತ್ತಾಗಲ್ಲ. ಅದಕ್ಕೆ ನಾನು ಪದೇ ಹೇಳ್ತೀನಿ, 1 ತಿಂಗಳು ಕಂಟಿನ್ಯೂಸ್ ಆಗಿ ಈ ಥರ ಮಾಡಿ. ಏನಂದರೆ ಹಾಲಿನ ಮೊಸರು ಅರಿಶಿನ ಆದಷ್ಟು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಳಿ. ಒಂದು ಗಿಡ ಹಾಕಿದರೆ ಸಾಕು, ಅದು ತುಂಬ ಒಂದು ವರ್ಷದ ಗಟ್ಟಲೆ ನಮಗೆ ಅರಿಶಿನ ಆಗುತ್ತೆ. ಆ ಥರ ಬರುತ್ತೆ. ಅರಿಶಿನದ ಗಿಡ ಹಾಕೊಳ್ಳಿ, ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಳಿ. ಯಾಕೆಂದರೆ ಇಲ್ಲಾಂದರೆ ಅಂಗಡಿಲೂ ಅರಿಶಿನದ ಕೊನೆ ಸಿಗುತ್ತೆ, ಅಂಗಡಿಲಿ ತಂದಾದರೂ ಪ್ರಿಪೇರ್ ಮಾಡ್ಕೊಳ್ಳಿ. ಯಾವ ಥರ ಅನುಕೂಲ ಆಗುತ್ತೆ ನಿಮಗೆ ಆ ಥರ ಮಾಡಿ. ಮನೆಯಲ್ಲಿರೋದು ಏನಾಗುತ್ತೆ ಅಂದರೆ ಕೆಮಿಕಲ್ಸ್ ಹಾಕಿರ್ತಾರೆ, ಒಬ್ಬೊಬ್ಬರು ಮುಖಕ್ಕೆ ಸೆಟ್ ಆಗುತ್ತೆ, ಒಬ್ಬೊಬ್ಬರು ಮುಖಕ್ಕೆ ಸೆಟ್ ಆಗಲ್ಲ. ಹಾಗಾಗಿ ಆದಷ್ಟು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಫುಲ್ ವಾಶ್ ಮಾಡಿಬಿಟ್ಟು ನೀಟಾಗಿ ನಿಮಗೆ ಕ್ರೀಮ್ ಯಾವ್ದು ಅಡ್ಜಸ್ಟ್ ಆಗುತ್ತೆ ಅದು ಮಾಡಿ. ಮತ್ತು ಕೈಗೆ ಅಪ್ಲೈ ಮಾಡ್ಬೋದಾ ಅಂತಲೂ ಕೇಳ್ತೀರಾ. ಕೈಗೂ ಅಪ್ಲೈ ಮಾಡ್ಬೋದು ಮತ್ತು ಕಾಲಿಗೂ ಅಪ್ಲೈ ಮಾಡ್ಬೋದು. ಆ ಥರ ಏನು ಪ್ರಾಬ್ಲಮ್, ಮನೆಯಲ್ಲೇ ಪ್ರಿಪೇರ್ ಮಾಡೋದ್ರಿಂದ ಆ ಥರ ಏನೂ ಪ್ರಾಬ್ಲಮ್ ಆಗೋಲ್ಲ. ಆದಷ್ಟು ನೀರು ಕುಡೀರಿ ಆಯಿತಾ. ಆದಷ್ಟು ತುಪ್ಪ, ಹಸಿನ ತುಪ್ಪ ಮತ್ತು ಎಮ್ಮೆ ತುಪ್ಪ ಅಂತಾರೆ, ಬಟ್ ಆದರೆ ಎಮ್ಮೆ ತುಪ್ಪದಷ್ಟು ಒಳ್ಳೆಯದು ಡ್ರೈ ಸ್ಕಿನ್ ಅವ್ರಿಗೆ ತುಂಬ ಒಳ್ಳೆಯದು. ಅದಕ್ಕೆ ಎಮ್ಮೆ ತುಪ್ಪ ಯೂಸ್ ಮಾಡಿ. ಆದಷ್ಟು ಆಯಲ್ಲು ಜಂಕ್ಸ್ ಫುಡ್ಡು ಕಂಟ್ರೋಲ್ ಮಾಡಿ. ಇಷ್ಟು ಹೇಳ್ತೀನಿ ಫ್ರೆಂಡ್ಸ್. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ. ಇದನ್ನ ದಯವಿಟ್ಟು ಯಾರ್ಯಾರು ಡ್ರೈ ಸ್ಕಿನ್ ಅವ್ರು ಇರ್ತಾರೆ ಟ್ರೈ ಮಾಡಿದರೆ ಒಳ್ಳೆ ರಿಸಲ್ಟ್ ಬಂದೇ ಬರುತ್ತೆ. ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ. ಇಷ್ಟು ಫುಲ್ ವಿಡಿಯೋ ನೋಡಿರೋರಿಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಏನಂದರೆ ನಾವು ಚಿಕ್ಕದ್ರಲ್ಲಿದ್ದಾಗ ಚಿಕ್ಕದ್ರಲ್ಲಿದ್ದಾಗ ಅಂದರೆ ಈ ಥರ ಫೋನ್ಗಳಿರಲಿಲ್ಲ. ಫೋನ್ ಇರಲೇ ಇಲ್ಲ ಬಿಡಿ. ಅವಾಗ ಕೀಪ್ಯಾಡ್ ಫೋನು ಸ್ವಲ್ಪ ಕಡಿಮೆನೇ, ನಮ್ಮ ಕಾಯನ್ ಬೂತ್ಗಳಿದ್ವು. ಆವಾಗ ನಮ್ಗೆ ಏನು ಗೊತ್ತಾಯ್ತಿರಲಿಲ್ಲ. ಯಾರಾದರೂ ಏನು ಹೇಳಿದರೆ ಅವಾಗ ಹಳ್ಳಿ ಸ್ಟೈಲಲ್ಲೇ ಮಾಡ್ತಾಯಿದ್ದಿದ್ದು ಮನೇಲಿದೆ. ಇವಾಗಲೂ ಅಷ್ಟೇ ಹಳ್ಳಿ ಸ್ಟೈಲಲ್ಲೇ ಮಾಡೋದು. ಬಟ್ ಆದರೆ ಇವಾಗ ಫೋನಲ್ಲಿ ನೋಡ್ಕೊಂಡು ತಿಳ್ಕೊತಾರೆ. ಅವಾಗೆಲ್ಲ ನಮ್ಮ ಇದರಲ್ಲೆಲ್ಲ ನಾವು ಚಿಕ್ಕದ್ರಲ್ಲಿ ಇದ್ದಾಗ ಹೆಂಗಿತ್ತು ಅಂದರೆ ನಮ್ಮ ಅಮ್ಮರು ಹೇಳೋರು, ಮುಖಕ್ಕೆಲ್ಲ ಹಾಲಿನ ಹಚ್ಚು ಮತ್ತು ತುಟಿಗೂ ಅಷ್ಟೇ
ಹಾಲಿನ ಕೆನೆ ಹೆಚ್ಚು, ತುಟಿ ಹೊಡೆದ್ರೆ ಮತ್ತು ಕ್ರೀಮ್ಸ್ಗಳು ತಂದು ಕೊಡ್ತಿರ್ಲಿಲ್ಲ, ಆ ಥರ ಎಲ್ಲ ಹೇಳೋರು. ಅದನ್ನೇ ಇವಾಗ ಯಾವ ಥರ ಫೋನಲ್ಲಿ ನೋಡಿ ನಾವು ತಿಳ್ಕೋಬೇಕು. ಆವಾಗ ಫೋನ್ ಇರಲಿಲ್ಲ, ಏನಿಲ್ಲ, ಮನೆಯಲ್ಲಿ ಇರೋರೇ ಹೇಳ್ತಾಯಿದ್ರು. ಇವಾಗ ಕಾಲ ಚೇಂಜ್ ಆಗಿದೆ ಅಲ್ವಾ. ಹಾಗಾಗಿ ಫ್ರೆಂಡ್ಸ್, ನನಗೂ ಆ ಥರ ಕೇರ್ ಮಾಡೋದ್ರಿಂದ ನನಗೂ ಸ್ಕಿನ್ ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಅದಕ್ಕೆ ಫ್ರೆಂಡ್ಸ್ ನಿಮಗೂ ಹೇಳಬೇಕು ಅನ್ನಿಸ್ತು, ಹೇಳಿದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಒಂದೇ ಒಂದು ಸಬ್ಸ್ಕ್ರೈಬರ್ ಆಗಿ ಒಂದು ಲೈಕ್ ಕೊಡಿ. ತುಂಬ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್, ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿದ್ದಕ್ಕೆ.